ತಪ್ಪು ಮತ್ತು ದ್ವೇಷದ ಸಂದೇಶಗಳ ನಿಯಂತ್ರಣಕ್ಕೆ ಸಾಫ್ಟ್ವೇರ್ ಖರೀದಿ ವಿಚಾರ 67 ಕೋಟಿ ರೂಪಾಯಿನಲ್ಲಿ ಎಐ ಸಾಫ್ಟ್ವೇರ್ ಖರೀದಿ ಬಗ್ಗೆ ಗೃಹ ಸಚಿವರ ಸ್ಪಷ್ಟನೆ. ಸಾಫ್ಟ್ವೇರ್ ಖರೀದಿಯಲು ಅಥವಾ ಖರೀದಿ ಮಾಡೋದಕ್ಕೆ ಸಮರ್ಥನೆ ಮಾಡಿಕೊಂಡರು ಹೋಮ್ ಮಿನಿಸ್ಟರ್ ಜಿ ಪರಮೇಶ್ವರ್. 67 ಕೋಟಿ ರೂಪಾಯಿನಲ್ಲಿ ಎಐ ಸಾಫ್ಟ್ವೇರ್ ಖರೀದಿಯ ಬಗ್ಗೆ ಗೃಹ ಸಚಿವ ಸ್ಪಷ್ಟನೆ ನೀಡಿದ್ದಾರೆ. ಸಾಫ್ಟ್ವೇರ್ ಖರೀದಿಯನ್ನ ಸಮರ್ಥನೆ ಮಾಡಿಕೊಂಡ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಿದೆ, ಸೋಷಿಯಲ್ ಮೀಡಿಯಾ ಅವಲಂಬನೆ ಜಾಸ್ತಿ ಆಗಿದೆ, ತಪ್ಪು ಮತ್ತು ದ್ವೇಷದ ಸಂದೇಶಗಳಿಂದ ಸಾವುಗಳಾಗ್ತಾ ಇದೆ, ಭಯೋತ್ಪಾದಕ ಚಟುವಟಿಕೆಗಳಿಗೂ ಪ್ರಚೋದನೆಯಾಗ್ತಿದೆ. ಇದನ್ನೆಲ್ಲ ಕಂಟ್ರೋಲ್ ಮಾಡುವ ಅಗತ್ಯ ಮತ್ತು ಜವಾಬ್ದಾರಿ ನಮಗಿದೆ. ನಾವು ಏನು ಮಾಡ್ತಿಲ್ಲ ಅಂತ ಜನ ಹೇಳ್ತಾರಲ್ವಾ, ಅದಕ್ಕೆ ಅಗತ್ಯ ತಯಾರಿ ಸಾಫ್ಟ್ವೇರ್ ಬೇಕು, ಹಣ ಖರ್ಚು ಮಾಡಬೇಕು. ಬೇರೆ ರಾಜ್ಯಗಳಲ್ಲಿ 200-300 ಕೋಟಿ ಖರ್ಚು ಮಾಡ್ತಿದ್ದಾರೆ. ಮೊಹಾಂತಿ ಅವರು ಇದಕ್ಕಾಗಿ 1000 ಕೋಟಿ ಪ್ರಪೋಸಲ್ ಕೊಟ್ಟಿದ್ದಾರೆ. ನಿಯಂತ್ರಣ ಮಾಡಲೇಬೇಕು ಅಂದರೆ ಹಣ ಖರ್ಚಾಗುತ್ತೆ. ಸುಮ್ಮನೆ ಕೋಳಿ ಬರೋದಿಲ್ಲ. ಕೋಳಿ ಅಂಗಡಿಗೆ ಹೋಗಬೇಕು, ಅದನ್ನು ತೂಕ ಹಾಕಿಸ್ಬೇಕು, ಕೆಜಿಗಿಷ್ಟು ಅಂಥೇಳಿ ಅಂಗಡಿಯವನು ಹೇಳ್ತಾನೆ, ಅಷ್ಟನ್ನ ಕೊಟ್ಟರೆ ಕೋಳಿ ಕೊಡ್ತಾರೆ. ಅದಾದಮೇಲೆ ಬಂದು ಮಸಾಲೆ ಹರಿದು ಅದನ್ನ ಕಬಾಬ್ ಮಾಡ್ಕೊತೀರೋ, ಸಾಂಬಾರು ಮಾಡ್ಕೊತೀರೋ, ಆದರೆ ಹಣ ಖರ್ಚಾಗುತ್ತೆ. ಸೊ ನಮ್ಮ ರಾಜ್ಯದಲ್ಲಿ ಗೃಹ ಇಲಾಖೆಯ ವಿರುದ್ಧ ಒಂದಷ್ಟು ಆರೋಪಗಳಿತ್ತು. ಸುಮ್ಮನೆ ಹಣ ಖರ್ಚು ಮಾಡ್ತಾರೆ, ರಾಜ್ಯದ ಅಭಿವೃದ್ಧಿ ಕಾಣ್ತಾ ಇಲ್ಲ, ರಾಜ್ಯದಲ್ಲಿ ಲಾ ಆ್ಯಂಡ್ ಆರ್ಡರ್ ಕಂಟ್ರೋಲಿಗೆ ಬರ್ತಾ ಇಲ್ಲ, ಅಲ್ಲಲ್ಲಿ ಕೊಲೆ, ಅಲ್ಲಲ್ಲಿ ರಾಬ್ರಿ, ಅಲ್ಲಲ್ಲಿ ದರೋಡೆ, ಇದನ್ನು ಹೆಂಗೆ ಕಂಟ್ರೋಲ್ ಮಾಡ್ತಾರೋ ಏನೋ ಗೊತ್ತಿಲ್ಲ ಸಚಿವ ಅಂಥೇಳಿ ಒಂದು ಪದವಿ ಬೇರೆ ಕೊಟ್ಬಿಟ್ಟಿದ್ರು. ಇನ್ನು ಎಐ ಎನ್ನುವಂತಹ ಕೃತಕ ಬುದ್ಧಿಮತ್ತೆಯನ್ನು ಖರೀದಿ ಮಾಡೋದಕ್ಕೆ ಕೋಟ್ಯಾಂತರ ರೂಪಾಯಿ ಖರ್ಚಾಗುತ್ತೆ. ಒಂದು ರಾಜ್ಯ ತನ್ನ ಆಂತರಿಕ ಭದ್ರತೆಗಾಗಿ IT ವಿಭಾಗವನ್ನು ಅತ್ಯಂತ ಸುರಕ್ಷಿತವಾಗಿಟ್ಟುಕೊಳ್ಳುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ಬಾಯಿಗೆ ಬಂದ ಹಾಗೆ ಬರೆದು ಕಳಿಸುವ, ಧರ್ಮದ ನಡುವೆ ದ್ವೇಷವನ್ನು ಹುಟ್ಟುಹಾಕುವ ಅನೇಕ ಪೋಸ್ಟ್ಗಳು ಕಾಣಿಸಿಕೊಳ್ಳುತ್ತೆ. ಬೆಳಗ್ಗೆದ್ದು ಮುಖ ತೊಳೆದು ಫೋನ್ ಆನ್ ಮಾಡಿದ್ರೆ ಸಾಕು, ಒಬ್ಬ ಒಂದು ಧರ್ಮದ ಹೆಸರು ಹೇಳಕೊಂಡು ವಿಡಿಯೋಗಳನ್ನು ಕಳಿಸ್ತಾ ಇರ್ತಾನೆ. ನಾವು ಧರ್ಮ ಜಾಗೃತರಾಗೋಣ, ನಮ್ಮ ಧರ್ಮ ರಕ್ಷಣೆಗಾಗಿ ತ್ಯಾಗ ಮಾಡೋಣ, ಅದು ಇದು ಅಂಥೇಳಿ ಪುಂಗಿ ಬಿಡೋ ಸಾಕಷ್ಟು ಜನ ಇದ್ದಾರೆ. ಇದಕ್ಕೆಲ್ಲ ಕಡಿವಾಣ ಹಾಕಬೇಕು ಅಂದರೆ ಕೃತಕ ಬುದ್ಧಿಮತ್ತೆಯನ್ನು ಖರೀದಿ ಮಾಡಬೇಕು. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೊತೆಗೆ ಒಂದು ಸಾಫ್ಟ್ವೇರನ್ನು ಕೂಡ ಖರೀದಿ ಮಾಡಬೇಕು. ಆ ಸಾಫ್ಟ್ವೇರ್ ಖರೀದಿಗೆ 67 ಕೋಟಿ ಖರ್ಚಾಗುತ್ತಂತೆ. ಅದ್ರ ಬಗ್ಗೆ ಗೃಹ ಸಚಿವ ಜಿ ಪರಮೇಶ್ವರ್ ಸಮರ್ಥನೆ ಮಾಡಿಕೊಂಡಿರುವ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈಗ ಸಾಕಷ್ಟು ಆಕ್ಷೇಪ ಬರ್ತಾ ಇದೆ ಸರ್. 67 ಕೋಟಿ ರೂಪಾಯಿನಲ್ಲಿ ನೀವು ಸೋಷಿಯಲ್ ಮೀಡಿಯಾ ಕಂಟ್ರೋಲ್ ಮಾಡೋಕ್ಕೆ ಅಂದರೆ ಯಾರು ದ್ವೇಷ ಮೆಸೇಜು, ತಪ್ಪು ಮೆಸೇಜು, ಇವೆಲ್ಲ ಮೆಸೇಜ್ಗಳನ್ನ ಕಂಟ್ರೋಲ್ ಮಾಡೋಕ್ಕೆ ಮತ್ತು ನಿಗಾ ಇಡೋದಕ್ಕೆ ಎಐ ಸಾಫ್ಟ್ವೇರ್ ಅಗತ್ಯ ಐತೆ ರಾಜ್ಯಕ್ಕೆ. ಇದು ಟಾರ್ಗೆಟ್ ರಾಜಕಾರಣ ಅನ್ನುವಂಥ ಆರೋಪ ಸರ್. ನೋಡಿ, ಒಂದು ಕಡೆ ಸೈಬರ್ ಕ್ರೈಮ್ ಜಾಸ್ತಿ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾ ಎಫೆಕ್ಟು ತುಂಬ ಜಾಸ್ತಿ ಆಗ್ತಾ ಇದೆ, ಅದರಿಂದ ಅನಾಹುತ ಆಗುತ್ತೆ. ಭಾಳ ಜನ ಅದರಿಂದ ಸತ್ತಿರೋದು ಕೂಡ ನಾವು ಉದಾಹರಣೆ ತೊಗೋಬೋದು. ಆಮೇಲೆ ಸಾವಿರಾರು ಕೋಟಿ ರೂಪಾಯಿ ಬಿಸ್ನೆಸ್ಗಳು ಹಾಳಾಗಿದೆ. ಆಮೇಲೆ ಈ ದ್ವೇಷದ ರೀತಿಯಲ್ಲಿ ಟೆರರಿಸ್ಟ್ಗಳು ಇನ್ವಾಲ್ವ್ ಆಗೋ ರೀತಿಯಲ್ಲಿ ಮತ್ತು ಬೇರೆ ಬೇರೆ ಸಮಾಜದ ದೃಷ್ಟಿಯಿಂದ ಇವೆಲ್ಲ ನಡ್ಕೊಂಡು ಬರ್ತಾ ಇದೆ. ಇದನ್ನು ನಿಯಂತ್ರಣ ಮಾಡಬೇಕು ಅಂತ ಒಂದು ಕಡೆ ಹೇಳ್ತಾರೆ. ಜನ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ, ಈಗ ನೀವು ಸೈಬರ್ ಕ್ರೈಮ್ನಲ್ಲಿ ಇಷ್ಟೆಲ್ಲ ಆಗ್ತಾಯಿದೆ, ನೀವೇನು ಮಾಡೋದಿಲ್ಲ ಅಂತ ಹೇಳ್ತಾರೆ. ಅದನ್ನು ನಿಯಂತ್ರಣ ಮಾಡೋದಕ್ಕೆ ಆ ಸಾಫ್ಟ್ವೇರ್ಗಳು ಅವೆಲ್ಲ ಅಗತ್ಯ ಇದೆ ಅಲ್ವಾ. ನಾವೇ ಮಾಡಿಕೊಂಡ್ರೆ ಅದು ಬೇರೆ ವಿಚಾರ. ಅದಕ್ಕೆ ಹಣ ಖರ್ಚಾಗ್ತದೆ ಅಂದರೆ ಈಗ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ಅಲ್ಲೆಲ್ಲ ಇನ್ನೂ ಹೆಚ್ಚು ಖರ್ಚು ಮಾಡಿದ್ದಾರೆ. ಇನ್ನೂ 200-300 ಕೋಟಿ ರೂಪಾಯಿ ಖರ್ಚು ಮಾಡಿದ್ದಾರೆ. ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ರೆಡಿ ಮಾಡ್ಕೋಬೇಕು, ಅದಕ್ಕೆ ಸೈಬರ್ ಸೆಂಟರ್ ಮಾಡ್ಕೋಬೇಕು. ಇವೆಲ್ಲ ಈಗ 1000 ಕೋಟಿ ತಾವೇ ನೋಡಿದ್ರಿ ಇವತ್ತು ಮಾಧ್ಯಮದಲ್ಲಿ ಕೂಡ. ನಮ್ಮ ಮೊಹಾಂತಿ ಅವರು DG ಇನ್ಚಾರ್ಜ್ ಆಫ್ ಸೈಬರ್ ಕ್ರೈಮ್, ಅವರು 1000 ಕೋಟಿದ್ದು ಲೆಕ್ಕ ಹೇಳಿದ್ದಾರೆ. ಹಾಗಿರುವಾಗ ಇದರ ಅಗತ್ಯತೆ ಇದೆಯಾ ಇಲ್ವಾ ಅನ್ನೋದನ್ನು ನಾವುಗಳೇ ಪ್ರಶ್ನೆ ಮಾಡ್ಕೋಬೇಕು. ಒಂದು ಕಡೆ ನಿಯಂತ್ರಣ ಮಾಡ್ಕೋಬೇಕು, ಒಂದು ಕಡೆ ಅದನ್ನು ನಿಲ್ಲಿಸಬೇಕು, ಮಾನಿಟ್ರ್ ಮಾಡಬೇಕು. ಇದೆಲ್ಲಕ್ಕೂ ಒಂದಿಷ್ಟು ಹಣ ಖರ್ಚಾದೇ ಆಗುತ್ತೆ. ಖಾಸಗಿತನಕ್ಕೆ ಧಕ್ಕೆ ಆಗುತ್ತೆ ಅನ್ನೋಂಥ ಆರೋಪವು ಕೂಡ ಮಾಡ್ತಾ ಇದ್ದಾರೆ. ನೋಡಿ, ಹಂಗೆ ನೋಡಿಕೊಂಡ್ರೆ ಭಾಳಷ್ಟು ಅಂಥ ವಿಚಾರಗಳಿದ್ದಾವೆ. ಪ್ರೈವಸಿಗೆ ನಾವು ಇಂಟರ್ಫಿಯರ್ ಆಗ್ತೀವಿ ಅನ್ನೋದನ್ನು ಸಾಕಷ್ಟು ಸಾಫ್ಟ್ವೇರ್ಗಳಿರ್ಬೋದು, ಸಾಕಷ್ಟು
ಸೈಬರ್ ಫೀಲ್ಡಲ್ಲಿ ಅದಕ್ಕೆ ಅಂಥ ಸಾಫ್ಟ್ವೇರ್ಗಳು ಇದ್ದಾವೆ. ಅದನ್ನು ನಾವು ನಿಯಂತ್ರಣ ಮಾಡದೆ ಇಲ್ಲಿ ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.